ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಗೊಂಡು ಸೂಪರ್ ಸಕ್ಸಸ್ ಹೊಂದಿದ ಸಿನಿಮಾ ಲಕ್ಕಿ ಭಾಸ್ಕರ್. ಮಿಡಲ್ ಕ್ಲಾಸ್ ಹುಡುಗನೊಬ್ಬ ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸಲು ಎದುರಿಸುವ ಸಂಕಷ್ಟದ ಮಧ್ಯೆ ಎದುರಾದ ಅನಿರೀಕ್ಷಿತ ಘಟನೆಗಳಿಂದ ಹಣದ ಹಿಂದೆ ಹೋಗ್ತಾನೆ. ಮಾತ್ರವಲ್ಲ, ಹೇಗೆ ಫ್ರಾಡ್ ಮಾಡಬಹುದು ಅನ್ನೋದನ್ನ ಸುಲಭವಾಗಿ ಅರಿತುಕೊಂಡು ನೂರಾರು ಕೋಟಿ ಸಂಪಾದಿಸ್ತಾನೆ. ಭಾಸ್ಕರನ ಮಾತುಗಳು ಅವನ ಬಾಯಲ್ಲೇ ಕೇಳೋದಾದ್ರೆ, ಆಟ ಆಡೋದು ಗೆಲ್ಲುವುದು ಮುಖ್ಯವಲ್ಲ, ಆಟವನ್ನ ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ಆಟಗಾರನಿಗೆ ತಿಳಿದಿರಬೇಕು. ಹೀಗೆ ಹೇಳುತ್ತಲೇ ಆಟವನ್ನ ಯಶಸ್ವಿಯಾಗಿ ಆಡಿ ಬೇಕಾದಷ್ಟು ಲಾಭ ಪಡೆದು ಯಾರಿಗೂ ಸಿಗದಂತೆ ಪರಾರಿಯಾಗುವ ಭಾಸ್ಕರ ವೀಕ್ಷಕರಿಗೆ ವಿಸ್ಮಯವಾಗ್ತಾನೆ. ಚಿತ್ರ ನೋಡುವಾಗ ನಮ್ಮೊಳಗೆ ಭಾಸ್ಕರ ಪರಾಕಾಯ ಪ್ರವೇಶ ಮಾಡಿದಂತೆ ಅನ್ಸುತ್ತೆ. ಅವನು ಮಾಡೋದು ತಪ್ಪೆಂದು ನಮಗೆ ಅನ್ಸೋದೇ ಇಲ್ಲ. ಅವನು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬಾರದು. ಸಿಕ್ಕಿಕೊಳ್ಳುವ ಹಂತ ಬಂದಾಗ ಅವನು ಪಾರಾಗಿ ಬಿಡಲಿ ಅಂತ ವೀಕ್ಷಕ ಬಯಸುವಂತೆ ಮಾಡುವ ಜಾಣ್ಮೆ ನಿರ್ದೇಶಕರದ್ದು. ಆದ್ರೆ ನಾವಿಂದು ಹೇಳೋಕೆ ಹೊರಟಿರೋದು ಸಿನಿಮಾ ಬಗ್ಗೆ ಅಲ್ವೇ ಅಲ್ಲ. ಬದಲಾಗಿ ಸಿನಿಮಾವನ್ನಾಗಿ ನೋಡದೆ ನೇರವಾಗಿ ಮನಸ್ಸಿಗೆ ಇಳಿಸಿಕೊಂಡ ಮಕ್ಕಳ ಬಗ್ಗೆ. ಒಂದಿಷ್ಟು ಮಂದಿ ಸಿನಿಮಾ ನೋಡಿ ಅದರಿಂದ ಪ್ರೇರೇಪಿತರಾಗಿ ಸಿನಿಮಾದಲ್ಲಿ ಹೀರೋ ಮಾಡಿದ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಇಂತಹುದೇ ಘಟನೆ ಈಗ ಮತ್ತೆ ನಡೆದಿದೆ. 4 ವಿದ್ಯಾರ್ಥಿಗಳು ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ನಾವು ಹೀರೋ ತರಾನೇ ದುಡ್ಡು ಮಾಡೋಕೆ ಹೋಗ್ತೀವಿ ಅಂತ ತಾವಿದ್ದ ಹಾಸ್ಟೆಲ್ ಗೇಟ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಇದು ಕೇಳೋಕೆ ನಿಜಾನ ಅನ್ಸುತ್ತೆ. ಆದ್ರೆ ಈ 4 ವಿದ್ಯಾರ್ಥಿಗಳು ಗೇಟ್ ಹಾರಿ ಹೋಗುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಈ ಘಟನೆ ನಡೆದಿರೋದು ಆಂಧ್ರ ಪ್ರದೇಶದ ವಿಶಾಖಪಟ್ಟಂನಲ್ಲಿರುವ ಸೇಂಟ್ ಆನ್ಸ್ ಹೈಸ್ಕೂಲ್ನಲ್ಲಿ. 9ನೇ ತರಗತಿ ಓದ್ತಾ ಇದ್ದ 4 ವಿದ್ಯಾರ್ಥಿಗಳು ದುಲ್ಕರ್ ಸಲ್ಮಾನ್ ಅಭಿನಯದ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಹೀರೋ ತರಾನೇ ದುಡ್ಡು ಮಾಡಬೇಕು ಅನ್ನೋ ಆಸೆ ಹುಟ್ಟಿದೆ. ಅದರಂತೆ 4 ವಿದ್ಯಾರ್ಥಿಗಳು ಇಲ್ಲಿ ಹೀಗೆ ಇದ್ರೆ ಆಗೋದಿಲ್ಲ ಅಂತ ಮಾತನಾಡಿಕೊಂಡು ಹಾಸ್ಟೆಲ್ ಗೇಟ್ ಹಾರಿ ಹೋಗಿದ್ದಾರೆ. ಮಹಾರಾಣಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾಸ್ಟೆಲ್ನಲ್ಲಿದ್ದ ಬೋಡಪತಿ ಚರಣ್ ತೇಜ, ಗುಡಾಲ ರಘು, ನಕ್ಕಲ ಕಿರಾಕುಮಾರ್ ಮತ್ತು ಕಾರ್ತಿಕ್ ಎಂಬ ವಿದ್ಯಾರ್ಥಿಗಳು ಸೋಮವಾರ ಬೆಳಗ್ಗೆ ನಾಪತ್ತೆಯಾಗಿದ್ದಾರೆ. ಈ ವಿದ್ಯಾರ್ಥಿಗಳು ಎಸ್ಕೇಪ್ ಆಗೋ ಮುಂಚೆ ತಮ್ಮ ಸ್ನೇಹಿತರಿಗೆ ನಾವು ಕೂಡ ಲಕ್ಕಿ ಭಾಸ್ಕರ್ ಹೀರೋನಂತೆ ಕಾರು ಮನೆಗಳನ್ನ ಖರೀದಿಸೋಕೆ ಸಾಕಾಗುವಷ್ಟು ಹಣ ಸಂಪಾದಿಸಿಕೊಂಡು ಬರ್ತೇವೆ ಅಂತ ಹೇಳಿದ್ದಾರಂತೆ. ಒಟ್ನಲ್ಲಿ ಈಗಿನ ಯುವಜನತೆ ಒಳ್ಳೆಯ ವಿಷಯಕ್ಕಿಂತ ಇಂತಹ ವಿಷಯಗಳತ್ತ ಆಸಕ್ತಿ ಹೆಚ್ಚಿಸ್ತಾ ಇರೋದು ಸಾಬೀತಾಗಿದೆ. ಓದೋ ಕಾಲದಲ್ಲಿ ಓದಿ ದುಡಿಯೋ ಕಾಲದಲ್ಲಿ ದುಡೀರಿ ಅಂದ್ರೆ ಕೇಳೋರೇ ಇಲ್ಲ.